ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಚಾಪ್ಸು ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಮಾಡೋಕ್ಕೆ ತುಂಬ ಈಸಿ, ಬೇಗ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಇದಕ್ಕೆ ಏನು ಬೇಕಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲು ನಾನು ಈರುಳ್ಳಿ 2 ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೋತೀನಿ, ಒಂದು ಕಾಲು ಭಾಗದಷ್ಟು. ಮಿಕ್ಕಿದನ್ನು ಹುರ್ಕೊಳಕ್ಕೆ ಹಾಕೋತೀನಿ. ಮತ್ತು ಹಸಿಮೆಣಸಿನ್ಕಾಯಿ 8 ಇದೆ. ಮತ್ತು ಬೆಳ್ಳುಳ್ಳಿ 3 ತೊಗೊಂಡಿದ್ದೀನಿ, ಸಣ್ಣದು. ದಪ್ಪ ಇದ್ದರೆ 2 ಸಾಕಾಗುತ್ತೆ. ಶುಂಠಿ ಒಂದು 2 ಇಂಚಷ್ಟು ಸಣ್ಣದಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಪುದೀನ 1 ಹಿಡಿ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಇದು ಕೂಡ 1 ಹಿಡಿಯಷ್ಟಿದೆ. ಟೊಮೆಟೊ 2, ತೆಂಗಿನಕಾಯಿ ಒಂದು ತೆಂಗಿನಕಾಯಲ್ಲಿ 1/4 ಭಾಗ ಹಾಕಿದ್ದೀನಿ ನಾನು. ತೆಂಗಿನಕಾಯಿ ಬೇಕಂದರೆ ಇನ್ನೂ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಪೆಪ್ಪರ್ 1 ಸ್ಪೂನು, ಮತ್ತು ಉರಿಗಡಲೆ 2 ಸ್ಪೂನು, ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ ಇದಿಷ್ಟು. ಧನಿಯಾ ಪೌಡರು 1 ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಮತ್ತು ಅರಿಶಿಣ 1/4 ಸ್ಪೂನಷ್ಟು ಬೇಕಾಗುತ್ತೆ. ಮತ್ತು ಚಿಕನ್ನು 1/4 kg ಅಷ್ಟಿದೆ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲು ಒಂದು ಪ್ಯಾನ್ಗೆ ಎಣ್ಣೆನ ಹಾಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ, ಜಾಸ್ತಿ ಬೇಕಂತ ಏನಿಲ್ಲ. ಏನಕ್ಕೆ ಅಂದರೆ ಇದು ಫ್ರೈ ಮಾಡ್ಕೊಳ್ಳೋಕ್ಕಷ್ಟೇ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಇದು ಒಂದು ಐಟಮ್ನ ಫ್ರೈ ಮಾಡಿದ್ಮೇಲೆ ಇನ್ನೊಂದನ್ನು ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿರಿ. ಹೀಗೆ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಸೊಪ್ಪನ್ನ ಕೂಡ ಮತ್ತು ಟೊಮ್ಯಾಟೊ ಎಲ್ಲನೂ ಹಾಕ್ಕೊಂಡು ಹುರ್ಕೋಬೇಕು. ನೀವು ನೀಟಾಗಿ ಹುರ್ಕೊಂಡಷ್ಟು ಚಿಕನ್ನು ಗ್ರೇವಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಈಗ ಸ್ಪೈಸಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಾನು ಇಲ್ಲಿ ಬರೀ ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕೋದು. ತೆಂಗಿನಕಾಯಿನ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಮೇಲೆ ಹಾಕೋದು. ಈಗ ಅದನ್ನು ರುಬ್ಕೋಬೇಕು. ಮತ್ತೀಗ ಪ್ಯಾನ್ಗೆ ಆಯಿಲ್ ಹಾಕಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಮತ್ತು ಉಪ್ಪು. ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ಹಾಗೆ ಬೇಯಿಸ್ಕೋಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಬೇಕು. ತಣ್ಣಗಾದಮೇಲೆ ರುಬ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಳಿ. ತೆಳು ಬೇಕಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ಪೌಡರ್ ಹಾಕ್ತಾಯಿದ್ದೀನಿ. ಅಂದರೆ ಇದು ಧನಿಯಾ ಪೌಡರ್ 1 ಸ್ಪೂನ್ ಹಾಕಿದ್ದೀನಿ, ಮತ್ತು ಗರಂ ಮಸಾಲ ಅರ್ಧ ಸ್ಪೂನಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕ್ಲೋಸ್ ಮಾಡಿ ನಾನು ಒಂದು ಅರ್ಧ ಗಂಟೆಯಷ್ಟು ಬೇಯಿಸಿದೆ, ಅಂದರೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ. ನೋಡಿ ಇವಾಗ ಆಗಿದೆ. ಅರ್ಧ ಗಂಟೆ ಆದಮೇಲೆ ನೋಡಿ ಹೀಗಾಗಿರುತ್ತೆ. ಈಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಯಾವುದರ ಜೊತೆಗಾದರೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೋಬಹುದು. ಯಾವಾಗಲೂ ಸಾಂಬಾರು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.